ಪಕ್ಕದ ಕೇರಳದಲ್ಲಿ ಮಲಯಾಳಿ ಭಾಷಾ ಮಸೂದೆಯನ್ನು ಮಂಡಿಸಿದ್ದಾರೆ. ಇದು ನಮ್ಮ ಗಡಿ ಭಾಗದಲ್ಲಿರುವಂತಹ ಕಾಸರಗೋಡು ಭಾಗಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವ್ರನ್ನ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಯಾವ ಮಟ್ಟಿಗೆ ಈ ಭಾಷೆ ಇದನ್ನು ಏರಿಕೆ ಮಾಡ್ತಾ ಇದ್ದಾರಂತೆ, ಮಸೂದೆನೇ ಮಾಡಿದ್ದಾರೆ, ಇಡೀ ಭಾರತದಲ್ಲೂ ಮಾಡಿಲ್ಲ, ಇವರು ಮಸೂದೆ ಮಾಡಿ ಪ್ರಥಮ ಭಾಷೆ ಮಲಯಾಳಿನೇ ಬಳಸಬೇಕು ಅಂತ ಹೇಳ್ತಾ ಇರುವಂಥ ಏರಿಕೆ ಮಾಡ್ತಾ ಇರುವಂಥದ್ದು. ಇದು ನಮ್ಮ ಆ ಒಂದು ಕಾಸರಗೋಡು ಭಾಗದಲ್ಲಿ ನೂರಾರು ಶಾಲೆಗಳಿದ್ದಾವೆ. ಇದರ ಎಫೆಕ್ಟ್ ಏನಾಗುತ್ತೆ, ನಿಮ್ಮ ನಿಲುವೇನು ಅಂತ? 1956ರಲ್ಲಿ ಕಾಸರಗೋಡು ಕರ್ನಾಟಕದ ಭಾಗ ಅಂತ ತೀರ್ಮಾನ ಆಯಿತು. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ, ರಾಜ್ಯ ಪುನರ್ವಿಂಗಡಣಾ ಸಮಿತಿ, ಫಜಲಾಲಿ ಅಂತೇಳಿ ಚೇರ್ಮನ್. ಅದರ ಮೆಂಬರು ಕೇರಳದವರೊಬ್ಬರು ಪಣಿಕರ್ ಅಂತ ಆಗಿದ್ದದ್ದು. ಪಣಿಕರ್ ಅವ್ರಿಗೋಸ್ಕರ ಕಾಸರಗೋಡು ಅಲ್ಲಿ ಉಳಿತು, ಇಲ್ಲದ್ರೆ ಕಾಸರಗೋಡು ಕರ್ನಾಟಕದಲ್ಲಿ ಉಳಿತಿತ್ತು. ಅವತ್ತು ಭಾರಿ ಹೋರಾಟ ಆಗಿದೆ, ಆದರೂ ಕಾಸರಗೋಡು ಉಳಿತು. ಕಾಸರಗೋಡು ಥರ ಮಹಾರಾಷ್ಟ್ರದಲ್ಲೂ ಉಳಿದಿದೆ, ತಮಿಳುನಾಡು ಉಳಿದಿದೆ. ಸುಮಾರು ಮಸೂದೆ ಕಾಸರಗೋಡಿನವರು ತಂದಿದ್ದಾರೆ. ಇಡೀ ಕಾಸರಗೋಡು ಕನ್ನಡದ ಗಂಡು ಮೆಟ್ಟಿದ ನೆಲ. ಕೈಯಾರೆ ಕಿಣ್ಣಣ್ಣರೈ ಅದ್ಭುತವಾದಂಥ ಮಹಾನ್ ಹೋರಾಟಗಾರರು, ಸಾಹಿತಿಗಳು, ಕವಿಗಳು, ಪೆರಡಾಲ, ಬದಿಯಡಕ. ಅಲ್ಲಿ ಸುಮಾರು ನಾನು 10 ವರ್ಷಗಳ ಕಾಲ ಕಾಸರಗೋಡಿಗೆ ಅವರ ಜನ್ಮದಿನಾಚರಣೆಗೆ ಹೋಗಿ ಬಂದಿದ್ದೀನಿ. ತೀರ್ಕೊಂಡಾಗಲೂ ಹೋಗಿದ್ದೇನೆ. ಅದೊಂದೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯನ್ನು ಭಾರಿ ಜೋರಾಗಿ ಅಲ್ಲಿ ಬಂದ್ ಮಾಡಿದ್ದೀವಿ. ಬಹಳ ಹಿಂದೆ ಇದೇ ಕಾಸರಗೋಡು. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಆಗಲೇ 56ರಲ್ಲಿ ತೀರ್ಮಾನ ಆದರೂ ನಮಗೆ ಅವರು ಬಿಟ್ಕೊಡ್ಲಿಲ್ಲ. ಆಗ ನಂಬೂದಿರಿ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ, ಕಮ್ಯುನಿಸ್ಟ್ ಪಾರ್ಟಿ, ಭಾಳ ದೊಡ್ಡ ಮನುಷ್ಯ, ಅವ್ರನ್ನ ತೀರ್ಮಾನಕ್ಕೆ ಬಂದಿದ್ದರು. ನಮ್ಮವರು ಕೂತಿದ್ದಾಗ ಮಾತುಕತೆ ಆಡಿದರೆ ಕಾಸರಗೋಡು ನಮ್ಗೆ ಉಳ್ಕೊಳ್ತಿತ್ತು. ಅವತ್ತು ಯಾರೂ ಸರಿಯಾಗಿ ಮಾತಾಡಲಿಲ್ಲ, ಕೇರಳ ಜೊತೆಗೆ ಹೋಗಲಿಲ್ಲ. ಇವ್ರು ಇಲ್ಲಿ ಕೂತರು, ಕಾಸರಗೋಡು ಅಲ್ಲೇ ಆಯಿತು. ಯಾರಿಗೂ, ಕರ್ನಾಟಕದ ಯಾರಿಗೂ ಕಾಸರಗೋಡಿನ ಬಗ್ಗೆ, ಹೊರನಾಡ ಕನ್ನಡಿಗರ ಬಗ್ಗೆ ಏನು ಗೌರವನೇ ಇಲ್ಲ. ಇವತ್ತು ಕಾಸರಗೋಡು, ಇವತ್ತಲ್ಲ, ಸುಮಾರು ದಿನಗಳಿಂದ ಕನ್ನಡ ಶಾಲೆಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಕನ್ನಡ ಶಾಲೆಗಳನ್ನು ಕಡೆಗಾಣಿಸ್ತಾ ಇದ್ದಾರೆ, ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಪಂಡಿತರನ್ನು ನೇಮಿಸ್ತಾ ಇದ್ದಾರೆ. ಇದು ಕನ್ನಡಿಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ. ಇದು ನಾವು ಸುಮ್ಮನೆ ಕುಳಿತರೆ ಮುಂದೆ ಭಾಳ ಅಪಾಯ ಇದೆ. ಮಹಾಜನ್ ಆಯೋಗದ ಪ್ರಕಾರ ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ, ಮಹಾಜನ್ ಆಯೋಗನೂ ಕಾಸರಗೋಡು ಕರ್ನಾಟಕ ಸೇರಬೇಕು, ಸೊಲ್ಲಾಪುರ ಕರ್ನಾಟಕ ಸೇರಬೇಕು. ಇದೆಲ್ಲ ಭಾಳ ಅದ್ಭುತವಾಗಿ ನಡೆದಿದೆ. ಗಡಿ ಸಂಬಂಧ, ಬೆಳಗಾವಿ ಸಂಬಂಧ ಬಂದಾಗ ಇವತ್ತು ಈ ಪ್ರಶ್ನೆ ನಾವು ಭಾಳ ತೀವ್ರವಾಗಿ, ನಾವಂತೂ ತೀವ್ರವಾಗಿ ತಗೊಳ್ತೀವಿ. ಯಾರು ಮಾಡಲಿ ಮಾಡದೇ ಇರಲಿ, ನಾವು ಭಾಳ ತೀವ್ರವಾಗಿ ತಗೊಳ್ತೀವಿ. ಇನ್ನು 15 ದಿವಸದೊಳಗಾಗಿ ಅವರೊಂದು ತೀರ್ಮಾನಕ್ಕೆ ಬರಲಿಲ್ಲ ಅಂತಂದರೆ ಕಾಸರಗೋಡು ಕರ್ನಾಟಕ ಗಡಿ ಬಂದ್, ವಯನಾಡ್ ಹತ್ರ ಮಾಡ್ತೀವಿ ಮತ್ತು ಆ ಕಡೆ ಕಾಸರಗೋಡು ಹತ್ರ ಮಾಡ್ತೀವಿ.